ಹಲೋ. ಬಹಳ ದಿನದಿಂದ ನಿಮ್ಗೊಂದ್ ಮಾತು ಹೇಳ್ಬೇಕು ಅಂತಿದ್ದೆ. ಓ ರಿಯಲಿ ಫ್ಯಾಂಟಾಸ್ಟಿಕ್. ಕಳ್ಳ ಕಳ್ಳಿ. ಐ ಲವ್ ಯು. ಐ ಟು ಲವ್ ಯು. ಇವತ್ತು ಈವ್ನಿಂಗು ಏನ್ ಮಾಡ್ತಿದ್ದೀರಾ? ಏನ್ ಬೇಕಾದ್ರೂ ಮಾಡ್ತೀನಿ. ಫ್ರೀ ಇದ್ದೀರಾ ಅಂದೆ. ಓ ಯಾಕೆ? ನೀವು ಬಂದ್ ಪಿಕಪ್ ಮಾಡಿದ್ರೆ ಎಲ್ಲಾದ್ರೂ ಆಚೆ ಹೋಗೋಣ ಅಂತ. ವೈ ನಾಟ್? ಎಲ್ಲಿಗೆ ಬಂದ್ ಪಿಕಪ್ ಮಾಡ್ಲಿ? ಕಾಲೇಜ್ಗೆ ಬನ್ನಿ. ಯಾವ ಕಾಲೇಜ್? ಆಚಾರ್ಯ ಕಾಲೇಜ್. ಆಚಾರ್ಯ ಕಾಲೇಜಾ? ಬೆಂಗಳೂರಲ್ಲಿರೋ ಪಡ್ಡೆ ಹುಡುಗರಿಗೆಲ್ಲ ಆಚಾರ್ಯ ಕಾಲೇಜ್ ಅಂದ್ರೆ ಮೀಟ್ರ್. ಮಗ ಇದೇನ ಗೆಟಪ್? ನಾನು ಇಷ್ಟಿನ ನಮ್ ಕ್ಲಾಸ್ ರಶ್ಮಿನ ಮನ್ಸಲ್ಲೇ ಪ್ರೀತಿಸ್ತಾ ಇದ್ದೆ. ಇವತ್ ವ್ಯಾಲೆಂಟೈನ್ಸ್ ಡೇ ಅಲ್ವಾ, ಅದಕ್ಕೆ ಒಂದು ರೋಸ್ ಕೊಟ್ಟು ಐ ಲವ್ ಯು ಅಂತ ಹೇಳೋಣ ಅಂತಿದ್ದೀನಮ್ಮ. ಏನು ಐ ಲವ್ ಯು ಅಂತನಾ? ಅದು ಈ ಕಾಲೇಜಲ್ಲಿ? ಒಂದ್ಸಲ ಬೋರ್ಡ್ ನೋಡ. ನೀನಿನ್ನು ಮೊದಲನೇ ವರ್ಷ ಅಲ್ವಾ? ಆ ಆಚಾರ್ಯ ಬದುಕಿರೋವರೆಗೂ ಈ ಕಾಲೇಜ್ನಲ್ಲಿ ಅಪ್ಪಿತಪ್ಪಿ ಲವ್ ಅನ್ನೋ ವಿಷಯ ಮಾತ್ರ ಬರಬಾರ್ದು. ಈ ವಿಷಯ ಏನಾದ್ರು ಅಪ್ಪಿತಪ್ಪಿ ಅವನ್ ಕಿವಿಗೆ ಏನಾದ್ರು ಬಿದ್ರೆ ಮಗ ನಿನ್ ನೆಟ್ಟು ಬೋಲ್ಟ್ ಎಲ್ಲ ಟೈಟ್ ಮಾಡ್ಬಿಡ್ತಾನೆ. ಅವನೇ ನೀ ಕಾಲೇಜ್ ಸ್ಟೂಡೆಂಟಾ? ಎಕ್ಸ್ ಸ್ಟೂಡೆಂಟ್ ತಾನೆ? ಟಿ.ಸಿ ಕೊಟ್ಮೇಲೆ ತಾನೆ ಎಕ್ಸ್ ಸ್ಟೂಡೆಂಟ್. ಅದಕ್ಕೋಸ್ಕರ ಅವನು 3 ವರ್ಷದಿಂದ ಡಿಗ್ರಿ ಫೈನಲ್ ಇಯರ್ ಎಕ್ಸಾಮ್ ನ ಅಟೆಂಡ್ ಮಾಡ್ತಾನೆ ಇಲ್ಲ. ಅದೇನಾಗತ್ತೋ ಆಗ್ಲಿ, ನಾನು ನೋಡ್ತೀನಿ. ಅವನೇ ದೊಡ್ಡ ಹೀರೋನಾ? ನೀನ್ ಅನ್ಕೊಂಡಾಗೆ ಅವನ್ ಹೀರೋ ಅಲ್ಲ ಮಗ, ವಿಲ್ಲನ್ 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 ವಿಲ್ಲನ್. ಬೇಡ ಪ್ಲೀಸ್ ಬೇಡ, ಬಿಟ್ಬಿಡಿ. ಏನ್ರಿ ಟೈಮ್ ಕೇಳಕ್ ಬಂದ್ರೆ ಅಟ್ಟಿಸ್ಕೊಂಡೇ ಬರ್ತೀರಾ? ಅಯ್ಯ ನಿನ್ನ ರಸ್ತೆಲಿ ಅಷ್ಟು ಜನ ಬಿಟ್ಟು ನನ್ನೊಬ್ಬನ್ನೇ ಟೈಮ್ ಕೇಳಿದ್ಯಾ ಅಂದ್ರೆ ನೀನ್ ತಂದೆ ಅಂತ ಗೊತ್ತು ಹೇಳಲೇ. ನೋಡು ಆಚಾರಿ, ಹುಡುಗಿ ರೌಡಿಗಳು ತೊಂದರೆ ಕೊಡ್ತಾ ಇದಾರೆ. ಆಚಾರಿ ಹುಡುಗಿರ್ ಕಂಡ್ರೆ ಆಗಲ್ಲ ಅಂತ ಗೊತ್ತಿಲ್ಲನಾ? ನೋಡಿ, ನೀವ್ ಅನ್ಕೊಂಡಿರೋಂತ ಹುಡುಗಿ ನಾನಲ್ಲ. ನೀನ್ 5 ಸೆಂಟಿಮೀಟರ್ ಬಟ್ಟೆ ಹಾಕೊಂಡಿರೋದ್ ನೋಡಿದ್ರೆ ಗೊತ್ತಾಗುತ್ತೆ ನೀನು ಅಂತ. ಬೇಡ ಬೇಡ, ಬಿಟ್ಬಿಡಿ ನನ್ನ. ಕೆನೆ ಹೊಡಿಯಕ್ ಮುಂಚೆ ಆಗ್ಲೇ ಶೇಪ್ ಔಟಾ? ತಗೊಳಪ್ಪ, ಹೀರೋ ಎಂಟ್ರಿ. 50 ವರ್ಷದಿಂದ ನಮ್ಮ ಸಿನಿಮಾಗಳಲ್ಲಿ ಇದ್ದೇ ಕಥೆಗಳು. ನಮ್ಮಂತ ರೌಡಿಗಳು ಇಂತ ಹುಡುಗಿಯನ್ನ ರೇಪ್ ಮಾಡಕ್ ಹೋಗೋದು, ಫೈಟ್ ಮಾಡೋದು, ಆಮೇಲೆ ಇವರೇ ಡ್ಯುಯೆಟ್ ಹಾಡಿ ಪಟಾಯಿಸ್ಕೊಂಡು ಹೋಗೋದು. ಇದೇ ತಾನೇ ನಡೆಯೋದು. ಮುಟ್ತೇನಾ? ಅಯ್ಯೋ ಟಿಂಟಿಡಿ ನನ್ ಮಕ್ಕಳ, 1 ಸ್ಪೂನ್ ಹಾಲ್ ಕುಡ್ದು 1 ಟಿನ್ ಮಾತಾಡ್ತೀರಾ? ಈ ಆಚಾರಿಗೆ ದೇವಸ್ಥಾನದಲ್ಲಿ ಪೂಜಾ ಮಾಡೋದು ಗೊತ್ತು, ತಲೆ ಕೆಟ್ರೆ ನಿಮ್ಮಂತವ್ರ ಚಟ್ಟಕ್ಕೆ ಹೊಗೆ ಹಾಕೋದು ಗೊತ್ತು. ಮುಟ್ಟ ಮುಟ್ಟಾನೆ. ಯಾಕೋ ಎಲ್ಲ ಎತ್ತಿಕ್ತಾ ಇದ್ದೀರಾ? 8 ಪಿಕ್ಚರ್ ನೋಡಿಲ್ಲ ಆಚಾರ್ಯ ನಾನು. ಎಲ್ಲಾ ಪಿಕ್ಚರ್ಲು ಕುಂಕುಮ ಎಸೆಯೋದು, ಮಾಡ್ಕೆ ಹೊಡೆಯೋದು, ಅದಕ್ಕೆ ಎಲ್ಲ ಎತ್ತಿರ್ತಾವನೆ. ಅದೆಲ್ಲ ಹಳೆ ಸಿನಿಮಾ ಕಥೆಗಳು ಕಣ. ಈ ಸಿನಿಮಾ ಸ್ಟೈಲೇ ಬೇರೆ.
ಯಾರು ಹಿಂಗ್ ವಾಚ್ದ? ಅವ್ರು ಯಾರು ಅಂತ ಅವ್ರ ಅಡ್ರೆಸ್ ಸ್ವಲ್ಪ ಕೊಡ್ತೀರಾ? ಅಮ್ಮ ತಾಯಿ, ಹುಡುಗಿಯರ್ ಅಂದ್ರೆ ಆಗಲ್ಲ, ನೋವು ಅಂದ್ರೆ ಮೊದ್ಲೇ ಆಗಲ್ಲ. ಅವ್ನ್ ಗಂಟೆಗೆ ಏನಾದ್ರು ಹೋದ್ರೆ ಮೆಟ್ ತಗೊಂಡು ಹೊಡಿತಾನೆ. ಇನ್ನೊಂದು ಟಚ್ ಮಾಡಿಕ್ಕೆಲ್ಲ ಹೊಡೆದಿದ್ದು ಅವ್ನ ವಸ್ತುಗಳು ಬೀಳ್ಸಿದ್. ಅಲ್ಲಿ ನೋಡ್ರು, ಏನಮ್ಮಚ್ಚ ಇದು? ಇವತ್ ವ್ಯಾಲೆಂಟೈನ್ಸ್ ಡೇ ಅಲ್ವಾ, ಅದಕ್ಕೆ ರೋಸ್ ಕೊಟ್ಟು ಐ ಲವ್ ಯು ಅಂತಾರೆ. ಐ ಲವ್ ಯು. ಥ್ಯಾಂಕ್ ಯು ಕಣೋ. ಅಯ್ಯೋ ನಿನ್ನ. ಬೇಡ ಕಣೋ, ಬೇಡ ಆಚಾರಿ. ಬೇಡ ಆಚಾರಿ, ಬೇಡ ಮಾಮು. ಸುಮ್ನೆ ಬಾಯಿ ಮುಚ್ಕೊಂಡ್ ಬರೋ. ಒಂದ್ ನಿಮಿಷ ಇರು, ಒಂದ್ ಸರ್ಪ್ರೈಸ್ ಕೊಡ್ತೀನಿ. ಓಕೆ. ನಮ್ ಕಾಲೇಜ್ ಅಲ್ಲ ಕಣೋ, ನಮ್ಮ ಮಾತು ಕೇಳಲು. ಆಚಾರಿ, ಹಲೋ, ಹ್ಯಾಪಿ Hi. ವ್ಯಾಲೆಂಟೈನ್ಸ್ ಡೇ. ಓ, ನೈಸ್ ಕಾರ್. ಕಮ್ ಆನ್, ಲೆಟ್ಸ್ ಗೋ. ನಾನು ತುಂಬಾ ಪ್ರೀತಿಸ್ತಾ ಇದ್ದೀನಿ. ಅಯ್ಯೋ ನನ್ನ ಮಗನೇ, ಮೈಯಲ್ಲಿ ಅರ್ಧ ಕೆಜಿ ಮಾಂಸ ಇಲ್ಲ, ನಿನಗೆ ಲವ್ ಬೇರೆ ಕೇಡ? ಅದು ಈ ಆಚಾರಿ ಕಾಲೇಜಲ್ಲಿ. ನೀನ್ ಲವ್ ಮಾಡ್ತೀಯಾ? ಕೊಡೋ ರೋಸ್ನ, ಕೊಡೋ ರೋಸ್ನ. ನೀನೇ ಅವನ ಹತ್ರ ರೋಸ್ ಕೇಳ್ದ? ಅದು ಅವನೇ ಬಂದ್ ರೋಸ್ ಕೊಟ್ಟ. ಓಹೋ, ಇವನ್ ರೋಸ್ ಕೊಟ್ಟ ತಕ್ಷಣ ನೀನ್ ತಗೊಂಬಿಡೋದಾ? ನೀನ್ ಪೋಸ್ ಕೊಟ್ಟಿರ್ತೀಯ, ಅವನು ರೋಸ್ ಕೊಟ್ಟಿರ್ತಾನೆ. ಇನ್ ಮುಂದೆ ಅಪ್ಪಿ ತಪ್ಪಿ ಈ ಕಾಲೇಜ್ ನಲ್ಲಿ ರೋಸ್ ಕೊಡಂಗಿರ್ಬಾರ್ದು. ನಡಿಯಲ್ಲೇ ನಡಿಯ. ನಿನಗ್ ಲವ್ ಕೇಳುತ್ತಾನ? ಇವ್ನು ಇನ್ನು ಫಸ್ಟ್ ಇಯರ್ ಕಣೋ. ನಿನ್ ಬಗ್ಗೆ, ಈ ಕಾಲೇಜ್ ಬಗ್ಗೆ ಅವ್ನಿಗಿನ್ನೂ ಗೊತ್ತಿಲ್ಲ, ಬಿಟ್ಬಿಡು. ಏನ್ ಆಚಾರಿ ನೀನು? ಯಾವಾಗ ನೋಡಿದ್ರು ಹುಡುಗನ ಗೋಳ ಹೋಯ್ಕೊಂತ ಇರ್ತೀಯ. ಇಂಗ್ಲಿಷ್ ಪ್ರೊಫೆಸರ್, ನೀನೇನ್ ಶೇಕ್ಸ್ಪಿಯರ್ ಅನ್ಕೊಂಡಿದ್ಯಾ? ಓಯ್, ನನ್ಗೆ ಬುದ್ಧಿ ಹೇಳಕ್ ಬರ್ತೀಯಾ? ನಿನ್ ಕೆಲ್ಸ ಎಷ್ಟೋ ಅಷ್ಟನ್ನೇ ಮಾಡ್ಬೇಕು. ಈ ನನ್ ಕೈನಲ್ಲಿ 1 ತಿಂಗಳು ಸಂಬಳ ಕಟ್ಟಾಗತ್ತೆ. ನಿನ್ ಮಕ್ಕಳಿಗಿರೋದು ನೀನೊಬ್ನೇ ಅನ್ನ ಹಾಕೋಕೆ. ಇನ್ನೊಂದು ವಿಷಯ ನೆನಪಿರ್ಲಿ, ಇಂಗ್ಲಿಷ್ ಪಾಠ ಮಾಡೋವಾಗ ಅಪ್ಪಿ ತಪ್ಪಿ ರೋಮಿಯೋ ಜೂಲಿಯಟ್ ಅನ್ನ ಪದನ ನೀನು ಉಪಯೋಗಿಸ್ಕೊಂಡ್. ನೋಡಾಚಾರಿ, ನಾನು ಈ ಕಾಲೇಜಿನ ಪ್ರಿನ್ಸಿಪಾಲ್ ಆಗಿ ಒಂದ್ ಮಾತು ಹೇಳ್ತಾ ಇದ್ದೀನಿ. ಅವ್ರು ಸಂತೋಷವಾಗಿರ್ಲಿ ಬಿಡು. ಏನ್ ಸಂತೋಷವಾಗಿರ್ಬೇಕು? ನಾನೇನ್ ಈ ಕಾಲೇಜ್ ಹುಡುಗರಿಗೆ ಲವ್ ಮಾಡಿ ಮರ್ಡರ್ ಮಾಡಿ ನಾನು ಹೇಳ್ತಿದ್ದೆ? ಲವ್ ಮಾಡ್ಕೊಡ್. ಎಲ್ರಿಗೂ ಹೇಳ್ತಾ ಇದ್ದೀನಿ, ಚೆನ್ನಾಗಿ ಕೇಳಿಸ್ಕೊಳ್ಳಿ. ಈ ಆಚಾರಿ ಬದುಕಿರೋವರೆಗೂ, ಈ ಆಚಾರಿ ಈ ಕಾಲೇಜ್ ಮುಂದೆ ಇರೋವರೆಗೂ ಯಾರು ಲವ್ ಅನ್ನ ಪದನ ತೆಗಿಕೊಡ್. ಅಕಸ್ಮಾತ್ ಲವ್ ಗಿವ್ ಅಂತ ಏನಾದ್ರು ಮಾಡಕ್ ಹೊಟ್ರೆ ನಾನೇನ್ ಮಾಡ್ತೀನೋ ನನ್ಗೆ ಗೊತ್ತಿರಲ್ಲ. ಅರೇ, ಏನ್ ಸರ್ ಇದು? ಇವ್ನು ಆಡೋದನ್ನ ನೋಡಿದ್ರೆ ನಾನೇ ಕಾಲೇಜ್ ಬಿಟ್ಟು ಹೋಗ್ಬೇಕು ಅನ್ಸುತ್ತೆ. ಸ್ವಲ್ಪನೂ ಮರ್ಯಾದನೆ ಕೊಡಲ್ಲ ಅಂತಾನೆ. ಸರ್, ಇದ್ ಹೀಗೆ ಮುಂದುವರೆದ್ರೆ ಯಾರಾದ್ರೂ ಒಬ್ರು ಸತ್ತೇ ಸಾಯ್ತಾರೆ, ಬೇರೆ ಯಾರು ಅಲ್ಲ ಸರ್. ಇವತ್ತಾಗಿರೋಂತ ಅವಮಾನಕ್ಕೆ ಈ ಹುಡುಗಿನೇ ಸೀಮೆಣ್ಣೆ ಸುರ್ಕೊಂಡು ಸುಟ್ಕೊಂಡ್ ಸತ್ತೋಗ್ತಾರಷ್ಟೇ. ದಯವಿಟ್ಟು ಯಾರು ಬೇಜಾರ್ ಮಾಡ್ಕೊಳ್ಬೇಡಿ. ಇದಕ್ಕೆ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತು. ವಾಟ್ಸ್ ಯುವರ್ ಪ್ರಾಬ್ಲಮ್? ವಾಟರ್ ಕರೆಂಟ್ ಪ್ರಾಬ್ಲಮ್ ಅಥವಾ ವಾಚ್ಮೆನ್ ಏನಾದ್ರು ಸರಿಯಾಗಿ ಕೆಲಸ ಮಾಡ್ತಿಲ್ವಾ? ಇಲ್ಲ ಬೇರೆ ಕಾಲೇಜ್ನವರು ಇಲ್ಲಿಗೇನಾದ್ರು ಬಂದು ತೊಂದರೆ ಕೊಡ್ತಾ ಇದಾರ? ಬೇರೆ ಕಾಲೇಜವರಿಂದ ನಮ್ ಪ್ರಾಬ್ಲಮ್ ಆಗ್ತಾ ಇಲ್ಲ ಸರ್. ಆತರ ಪ್ರಾಬ್ಲಮ್ ಇದ್ದಿದ್ರೆ ನಾವೇ ಬಗೆಹರಿಸ್ಕೊಂಡ್ಬಿಡ್ತಾ ಇದ್ವಿ. ಆದ್ರೆ ನಮ್ ಕಾಲೇಜ್ ಅವರಿಂದ ಪ್ರಾಬ್ಲಮ್ ಆಗ್ತಾ ಇದೆ ಸರ್. ಈಗ ತೊಂದರೆ ಕೊಡ್ತಿರೋರು ಬೇರೆ ಯಾರು ಅಲ್ಲ ಸರ್, ನಮ್ ಕಾಲೇಜಲ್ಲಿ ಓದ್ತಿರೋ ಆಚಾರಿ. ಸಾಲದಕ್ಕೆ ಕಾಲೇಜ್ ಮುಂದೆ ಜಾಗ ಕೊಟ್ಟು ದೊಡ್ಡ ತಪ್ಪು ಮಾಡಿದ್ರಿ. ಯಾಕೆ? ಇಡೀ ಕಾಲೇಜಲ್ಲಿ ಅವನ್ ಕೊಡೋ ಹಿಂಸೆನ ತಡ್ಕೊಳಕ್ ಆಗ್ತಿಲ್ಲ. ಬೇರೆ ಕಾಲೇಜ್ ಹುಡುಗರು ನಮ್ ಕಾಲೇಜಿಗೆ ಬರೋ ಹಾಗೆ ಇಲ್ಲ. ನಮ್ ಕಾಲೇಜಲ್ಲಿ ಹುಡುಗ ಹುಡುಗಿರು ಪ್ರೀತಿಯಿಂದ ಮಾತಾಡೋ ಹಾಗೆ ಇಲ್ಲ. ಅವನ್ ಯೋಗ್ಯತೆಗೆ 3 ವರ್ಷ ಆದ್ರೂ ಫೈನಲ್ ಇಯರ್ ಓದಿ ಪಾಸ್ ಮಾಡಕ್ ಆಗ್ತಿಲ್ಲ. ನೀವು ತಿಳ್ಕೊಂಡ ಹಾಗೆ ಅವನ್ ಡಲ್ ಸ್ಟೂಡೆಂಟ್ ಅಲ್ಲ, ಇಡೀ ಕಾಲೇಜ್ಗೆ ನಂಬರ್ 1 ರ್ಯಾಂಕ್ ಸ್ಟೂಡೆಂಟ್ ಆಗಿದ್ದ. ಅಂತ ಒಬ್ಬ ಸ್ಟೂಡೆಂಟ್ ಈಗ ಡಲ್ ಆಗಿದ್ದಾನೆ ಅಂದ್ರೆ ಏನೋ ಒಂದು ಕಾರಣ ಇದ್ದೇ ಇರುತ್ತೆ. ಅವನನ್ನ ನಮ್ಮ ಸ್ಟೂಡೆಂಟ್ ಅಂತ ಹೇಳ್ಕೊಳಕ್ಕೆ ಅಸಹ್ಯ ಅನ್ಸುತ್ತೆ. ಒಳ್ಳೆ ರೌಡಿ ತರ ಬಿಹೇವ್ ಮಾಡ್ತಾನೆ. ಸ್ಟಾಪ್ ಇಟ್. ಇನ್ನೊಂದ್ಸಲ ಒಂದ್ ವಿಷಯ ತಗೊಂಡ್ ಬರ್ಬೇಡಿ. ಒಂದಲ್ಲ ಒಂದಿನ ಎಂಥ ರೌಡಿ ಕೂಡ ಬದಲಾಗ್ತಾನೆ. ನೀವೆಲ್ಲ ಬರ್ತಿದ್ದೀರಾ ಅಂತ ನನಗೆ ಮೊದಲೇ ಫೋನ್ ಬಂದಿತ್ತು. ಡಿಯರ್ ಸ್ಟೂಡೆಂಟ್, ಇವತ್ತಿನ ಪಾಠ ಏನು ಅಂದ್ರೆ, ಏನ್ ಸರ್ ಇದು?
ಬನ್ನಿ ಅಮ್ಮವ್ರೆ. ಮಚ್ಚ ಇವನೇ ಅವನು ನಮ್ ಕಾಲೇಜಿಗೆ ಬಂದು ನಮ್ಗೆ ರೋಪ್ ಆಗ್ತವನೆ. ಯಾರೇ ಇವರು? ಏಯ್ ಎಲ್ಲಾರು ಸರಿಯಾಗಿ ಕೇಳಿಸ್ಕೊಡ್ರೋ. ನಮ್ಮಮ್ಮ ಅವ್ರಿಗೆ ಯಾರಾದ್ರೂ ಏನಾದ್ರೂ ತೊಂದ್ರೆ ಗಿಂದ್ರೆ ಕೊಡೋದೇನಾದ್ರೂ ಮಾಡಿದ್ರೆ ಅವ್ರ ಅಪ್ಪ ಅಮ್ಮನ್ಗೆ ಹುಟ್ಲಿಲ್ಲ ಅನ್ಸ್ಬಿಡ್ತೇನೆ. ಅಮ್ಮರೇ ಹೊರಗಡೆ ಕಾಯ್ತಾ ಇರ್ತೀವಿ, ಹಾಸ್ಟೆಲ್ಗೆ ನಾವೇ ಕರ್ಕೊಂಡು ಹೋಗ್ತೀವಿ. ನಿಮ್ ಕೈ ಮುಗಿತೀನಿ, ನಾನೇ ಹೋಗ್ತೀನಿ. ದಯವಿಟ್ಟು ಇಲ್ಲಿಂದ ಹೋಗಿ ಪ್ಲೀಸ್. ಏನ್ರಿ ಪ್ರಿನ್ಸಿಪಾಲ್ ರೇ? ನೀವೇನು ವರಿ ಮಾಡಬೇಡಿ, ನಾನು ವಾಚ್ಮನ್ ಜೊತೆ ಅಮ್ಮವ್ರನ್ನ ಜೋಪಾನ ಕಳಿಸ್ಕೊಡ್ತೀನಿ. ಬರ್ತೀವಿ. ಹೋಗಿ. ಏನ್ರಿ ಇಷ್ಟೊತ್ತಾದ್ರೂ ಬರ್ಲೇ ಇಲ್ಲ? ಹಾ ಬರ್ತಾರೆ ಇನ್ನೇನು ಒಂದೇ ನಿಮಿಷ ಬಂದೇ ಬಿಟ್ರು. ಸರ್ವರಿಗೂ ನನ್ನ ಪ್ರಣಾಮಗಳು. ನೀವು ಅಸೆಂಬ್ಲಿ ಮೆಂಬರಾ? ಅಲ್ಲ. ಹಾಗಾದ್ರೆ ಕೌನ್ಸಿಲರಾ? ನೋ ನೋ ನೋ. ಜಂಗ್ಲಿ ಜಗ್ಗ ಅವರೇ, ಮತ್ತೆ ನೀವೇನ್ ಹೇಳಿ? ಕಾರ್ಪೊರೇಟರ್ ಮುಂದೆ ಆಗ್ಬೇಕಾಗಿರೋನು. ನೀವು ಕಾರ್ಪೊರೇಟ್ ಆಗ್ಬೇಕು ಅಂತ ಇದ್ದೀರಲ್ಲ, ದೇಶ ಸೇವೆ ಏನಾದ್ರು ಮಾಡಿದ್ದೀರಾ? ನಮಸ್ಕಾರಪ್ಪ. 4 ವರ್ಷದಿಂದ ಮಿನಿಸ್ಟ್ರು ಮೇಯರು ಮಾಡದೇ ಇದ್ದದನ್ನ ನೀವು ಒಂದೇ ವರ್ಷದಲ್ಲಿ ಮಾಡಿ ತೋರಿಸ್ಬಿಟ್ರಿ. ದೇವ್ರು ನಿಮ್ಗೆ ಚೆನ್ನಾಗಿಟ್ಟಿರ್ಲಪ್ಪ. ಸ್ವಾಮಿ, ನಿಮ್ಮಿಂದ ನನಗ್ ಸಹಾಯ ಆಯ್ತು. ಏನ್ ಸರ್ ಇದು? ಬೇರೆ ಆಗಿರೋ ಗಂಡ ಹೆಂಡ್ತಿನ ಒಂದು ಮಾಡಿ ಅಷ್ಟೇ ಅಲ್ವಾ ತಾಯಿ? ಹೌದೌದು ಸ್ವಾಮಿ. ತುಂಬಾ ಥ್ಯಾಂಕ್ಸ್ ಸರ್. ತುಂಬಾ ಉಪಕಾರ ಆಯ್ತು ಸರ್. ತಗೊಳ್ಳಿ ಸರ್. ಏನ್ ಚೆನ್ನಾಗಿದೆ. ಇದನ್ನ ಬೇರೆ ಕಾರ್ಪೊರೇಟರ್ ಮಾಡ್ಲಿಲ್ವಾ? ಇಂಥ ಕೆಲ್ಸನ ಬೇರೆ ಕಾರ್ಪೊರೇಟರ್ ಮಾಡೋ ತರ ಇದ್ದಿದ್ರೆ ಜನ ಯಾಕೆ ನನ್ನ ಹತ್ರ ಬರ್ತಿದ್ರು? ಮಿಸ್ಟರ್ ಜಂಗ್ಲಿ ಜಗ್ ಅವ್ರೆ, ನಿಮಗಿರೋ ಕೆಪಾಸಿಟಿಗೆ, ನಿಮಗಿರೋ ಪವರ್ಗೆ ನೀವು ಕಾರ್ಪೊರೇಟರ್ ಏನು MLA ಆಗ್ಬೋದಿತ್ತಲ್ಲ? ನೋಡಿ, ಇದೆಲ್ಲ ಒಂದೊಂದ್ ಸ್ಟೆಪ್ ಆಗಿ ಮೇಲ್ ಬರ್ಬೇಕು. ಮೊದಲು ಕಾರ್ಪೊರೇಟರ್, ಆಮೇಲೆ MLA, ಆಮೇಲೆ CM, ನಾಳೆ ದೇಶಕ್ಕೆ PM. ನೋಡಿ, ಇದೆಲ್ಲ ನಾಳೆ ಬೆಳಿಗ್ಗೆ ಪೇಪರ್ ಅಲ್ಲಿ ಬರುತ್ತೆ ತಾನೆ? ಸತ್ಯವನ್ನೇ ಬರೆಯೋದು ನಮ್ ಕೆಲ್ಸ. ನಾವಿನ್ ಬರ್ತೀವಿ. ಏಯ್, ಅರ್ಧ ಗಂಟೆ ಅಂತ ಕರ್ಕೊಂಡ್ಬಂದು 1 ಗಂಟೆ ಕೂರ್ಸ್ಕೊಂಡಿದ್ಯಲ್ಲ, ಜೂನಿಯರ್ ಆರ್ಟಿಸ್ಟ್ ಅಂದ್ರೆ ಏನಂತ ತಿಳ್ಕೊಂಡಿದ್ಯಾ? ಮೇರೆ ಕಡೆ ಮಾಡ್ತೀನಿ ನಿಮ್ಗೆ. ಯಾರಾದ್ರು ಜೂನಿಯರ್ ಆರ್ಟಿಸ್ಟ್ ಕರ್ಕೊಂಡ್ಬಂದ್ರು? ನೀನು ಒದೆ ತಿಂದಿರೋದು ಮುಖ್ಯ ಅಲ್ಲ, ನಾಳೆ ಈ ವಿಷಯ ಪೇಪರ್ ಅಲ್ಲಿ ಬರುತ್ತಲ್ಲ ಅದು ಮುಖ್ಯ. ಹೌದಾ?